ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಸಮಾಧಾನ ಮಾಡ್ಕೊಳಮ್ಮ. ಭಾವ ಏನೋ ಕೋಪದಲ್ಲಿ ಹಾಗೆ ನಿನ್ಗೆ. ಕೋಪ ಅಲ್ಲ ಚಿಕ್ಕಮ್ಮ, ಅಪ್ಪಂಗೆ ನಿನ್ ಬಗ್ಗೆ ಬರೀ ಕೋಪ ಇದ್ದಿದ್ರೆ ಅದು ಕಡಿಮೆ ಆಗೋದಕ್ಕೆ ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ. ಅಪ್ಪಂಗೆ ನಾನಂದ್ರೆ ದ್ವೇಷ. ಪುಟ, ಆ ಥರ ಎಲ್ಲ ಯೋಚನೆ ಮಾಡಬೇಡ. ನೋಡು, ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ಆ ನಂಬಿಕೆ ಮೇಲೆ ನಾನು ಇಷ್ಟು ವರ್ಷ ಕಾದಿದ್ದು ಚಿಕ್ಕಪ್ಪ. ಆದ್ರೆ ಇವತ್ತು ಆ ನಂಬಿಕೆ ಎಲ್ಲ ಸುತ್ತೋಯ್ತು. ಹೆತ್ತು ಮಗಳು ತಿನ್ಸಿದ ಊಟ ವಿಷದ ಸಮ ಅಂತ ಒಬ್ಬ ತಂದೆ ಹೇಳಿದ್ಮೇಲೆ ಅವ್ರ ಪ್ರೀತಿ ಸಿಗುತ್ತೆ ಅಂತ ಹೇಗ್ ನಂಬಿಕೆ ಇಟ್ಕೊಳ್ಳಿ ಚಿಕ್ಕಪ್ಪ. ಆದ್ರೆ ನನಗ್ ಒಂದ್ ಅರ್ಥ ಆಗ್ತಿಲ್ಲ, ನಾನು ಅಂತ ಏನ್ ಮಾಡಿದೀನಿ? ನಾನೇನಾದ್ರೂ ಕೆಟ್ಟ ಕೆಲಸ ಮಾಡಿದ್ನಾ, ಅಥವಾ ಅಪ್ಪನ ಅವಮಾನ ಆಗೋ ತರ ನಡ್ಕೊಂಡ್ನಾ, ಅಥವಾ ಅಪ್ಪನ ಪ್ರೀತಿ ಬೇಕು ಅಂತ ಅನ್ಕೊಂಡಿರೋದೇ ದೊಡ್ಡ ತಪ್ಪ ಚಿಕ್ಕಪ್ಪ? ಇಡೀ ಜೀವನದಲ್ಲಿ ನಾನ್ ಯಾರನ್ನಾದ್ರೂ ಏನಾದ್ರೂ ಕೇಳಿರೋದು ನೆನ್ಪಿದ್ಯಾ ಚಿಕ್ಕಪ್ಪ ನಿಮಗೆ? ನನಗ್ ಬುದ್ಧಿ ಬಂದಾಗ್ಲಿಂದ ನಾನ್ ಕೇಳಿರೋದು ಒಂದೇ, ಅಪ್ಪನ ಪ್ರೀತಿ. ಅಪ್ಪನ ಜೊತೆ ನಗ್ನಗ್ತಾ ಮಾತಾಡ್ಬೇಕು ಅನ್ನೋದಷ್ಟೇ ಕೇಳಿದೀನಿ ಹೊರತು ನನಗೆ ಈ ಜೀವನದಲ್ಲಿ ಏನು ಬೇಕಾಗಿಲ್ಲ. ಆದ್ರೆ ಈ ಹಾಳ್ ಬದುಕಲ್ಲಿ ಅದು ಸಿಗಲ್ಲ ಆದ್ಮೇಲೆ ನನ್ ಜೀವನಕ್ಕೆ ಏನ್ ಅರ್ಥ ಇದೆ ಚಿಕ್ಕಪ್ಪ? ಏನ್ ಅರ್ಥ ಇದೆ ಚಿಕ್ಕಮ್ಮ? ನನ್ ಬದುಕು ಬದಲಾಗ್ತಿದೆ ಅಂತ ಅನ್ಕೊಂಡೆ, ಆದ್ರೆ ಅದು ಸುಳ್ಳು. ಹೀಗೆ ಬದಲಾಗಬೇಕಾಗಿರೋದು ನಾನು. ನನ್ನ ಪ್ರೀತಿ ಅವ್ರನ್ನ ಕೊಲ್ಲುವಷ್ಟು ಹಿಂಸೆ ಕೊಡ್ತಿದೆ ಅಂದ್ಮೇಲೆ ನಾನು ಇನ್ಮೇಲೆ ಯಾವತ್ತೂ ಅವ್ರನ್ನ ಪ್ರೀತಿಗೋಸ್ಕರ ಕೇಳ್ಕೋಬಾರ್ದು. ನಾನು ಅವ್ರಿಗೆ ಹತ್ರ ಆಗೋ ಪ್ರಯತ್ನನೇ ಪಡಬಾರ್ದು. ನಾನು ಬದಲಾಗ್ತೀನಿ. ನನ್ನ ಆಸೆಗಳಿಗೆ ಬೆಂಕಿ ಇಟ್ಟು ಬೂದಿ ಮಾಡಾದ್ರೂ ಸರಿ, ನಾನು ಬದಲಾಗ್ತೀನಿ. ಇನ್ಮೇಲೆ ಅವ್ರ ಎದುರುಗಡೆ ನಾನು ಓಡಾಡಲ್ಲ, ಅವ್ರ ಕಣ್ಣು ಕಾಣಿಸ್ಕೊಳ್ಳಲ್ಲ, ಮತ್ತೆ ಅವ್ರ ಮನ್ಸಿಗೆ ನೋವಾಗೋ ತರ ಯಾವ ಕೆಲ್ಸನೂ ನಾನು ಮಾಡಲ್ಲ. ಇಷ್ಟು ದಿನ ಅವ್ರ ಮನ್ಸನ್ನ ಗೆಲ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ನಾನು ಸೋತೋದೆ ಚಿಕ್ಕಮ್ಮ. ನಾನು ಸೋತೋದೆ. ಒಂದರ್ಥದಲ್ಲಿ ನಾನು ಬದುಕಿದ್ರು ಸತ್ತೋದೆ ಚಿಕ್ಕಮ್ಮ. ಶ್ರಾವಣಿ, ಏನ್ ಮಾತು ಅಂತ ಆಡ್ತಿದ್ಯಾ? ಬಿಡ್ತು ಅಂತಾನು. ಬದುಕು ಅಂದ್ರೆ ಇಷ್ಟೇ ಅಲ್ಲಮ್ಮ ಚಿಕ್ಕಮ್ಮ. ನನ್ನ ಕೈಯಿಂದ ಇದನ್ನೇ ಸಹಿಸ್ಕೊಳಕ್ ಆಗ್ತಿಲ್ಲ. ಇನ್ನು ಮುಂದೆ ಅನುಭವಿಸ್ಬೇಕಾಗಿರೋ ನೋವುಗಳನ್ನ ನೆನ್ಸ್ಕೊಂಡ್ರೆ ನನ್ಗೆ ಬದುಕಿ ಸಾಕು ಅನ್ಸ್ಬಿಡುತ್ತೆ ಚಿಕ್ಕಮ್ಮ. ಅಮ್ಮ ಬರ್ತೀನಿ. ಹೇಳಿ ಮೇಡಮ್. ಸುಬು, ನಿನ್ನಿಂದ ಒಂದು ಸಹಾಯ ಆಗಬೇಕು ಸುಬು. ಸಹಾಯ ಅಂತೆಲ್ಲ ಯಾಕೆ ಹೇಳ್ತೀರಾ ಮೇಡಮ್? ಕೆಲಸ ಅಂತ ಹೇಳಿ. ನೀವೇನೇ ಹೇಳಿದ್ರು ಅದು ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಇಲ್ಲ ಸುಬು, ಸಂಬಳ ತಗೊಂಡು ಮಾಡಿದ್ರೆ ಅದು ಕೆಲಸ. ಆದರೆ ಒಬ್ಬರಿಗೆ ನೀನು ಸಮಾಧಾನ ಹೇಳೋದು ಸಹಾಯ. ಸಮಾಧಾನನಾ? ಇವತ್ತು ಮನೆಯಲ್ಲಿ ಶ್ರಾವಣಿನ ನೋಡೋಕ್ಕಾಗ್ತಾ ಇಲ್ಲ ಸುಬು. ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ. ಅವಳಿಗೆ ಸಮಾಧಾನ ಮಾಡೋ ಶಕ್ತಿ ನಮಗಿಲ್ಲ. ನೀನು ಹೇಗಾದರೂ ಮಾಡಿ ಅವಳಿಗೇನಾದರೂ ಹೇಳಿ ಸಮಾಧಾನ ಮಾಡು ಸುಬ್ಬು. ನಿನ್ನ ಹತ್ರ ಅವಳು ಮಾತಾಡಿದ್ರೆ ಅವಳ ಮನಸ್ಸಿಗೂ ಹಗುರ ಅನಿಸ್ಬಹುದು. ಅದಕ್ಕೆ ನೀನು ಬೇಗ ಬರ್ತೀಯ ಸುಬ್ಬು? ಸರಿ ಮೇಡಮ್, ನಾನು ಈಗಲೇ ಬರ್ತೀನಿ. ಸರಿ ಸುಬ್ಬು.
ಶ್ರಾವಣಿ ಸಂತೋಷ ಪಟ್ಟಾಗ್ಲೆಲ್ಲ ಕಾರಣ ಆಗಿರೋದು ಸುಬ್ಬು. ಈಗ ಅವಳ ನೋವು ಮರೆಯೋಕ್ಕೂ ಕಾರಣ ಅವನೇ ಆಗಬೇಕು. ಅವನು ಬಂದರೆ ಅವಳ ಮನಸ್ಸು ಸ್ವಲ್ಪ ತಿಳಿಯಾಗತ್ತೆ. ಛೇ, ಶ್ರಾವಣಿ ಮೇಡಮ್ ಯಜಮಾನ್ರವ್ರನ್ನ ಹೊಗಳ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ, ಅವ್ರಿಗೆ ಹತ್ರ ಆಗ್ತಾರೆ ಅಂತ ಏನೆಲ್ಲ ಕನ್ಸಿಟ್ಕೊಂಡ್ಬಿಟ್ಟಿದ್ರು. ನಾನು ಬೇರೆ ಸುಮ್ಮನಿರದೆ ಶ್ರಾವಣಿ ಮೇಡಮ್ ಮನಸ್ಸಲ್ಲಿ ಏನೇನೋ ಆಸೆ ಹುಟ್ಟಿಸ್ಬಿಟ್ಟೆ. ಥೋ, ಯಜಮಾನ್ರು ಯಾಕೆ ಹೀಗೆ ಮಾತಾಡಿದ್ರು? ಶ್ರಾವಣಿ ಮೇಡಮ್ ಎಷ್ಟು ನೊಂದ್ಕೊಂಡಿರ್ತಾರೋ ಏನೋ. ಗುಡ್, ನಮ್ಮ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗ್ತದೆ. ಕುರಿ ಕೊಪ್ತಿದೆಯಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ, ಆದರೆ ಕುರಿ ಕೊಪ್ತಿರೋದು ಬಲಿಯಾಗಕ್ಕೆ ಅಂತ ಈಗ ಗೊತ್ತಾಯ್ತು. ಮಾಮ್, ನಮ್ಮ ಕಥೆಯಲ್ಲಿ ತುಂಬಾ ಟ್ವಿಸ್ಟ್ಗಳಿವೆ. ನಾವು ಸೋತಿದ್ದೀವಿ ಅಂತ ಅನ್ಕೋತಿರುವಾಗಲೇ ನಾವು ಗೆದ್ದಿದ್ದೀವಿ ಅಂದರೆ ಅದೃಷ್ಟ ನಮ್ಮ ಕಡೆಗಿದೆ ಅಂತ ಆಯಿತು. ನೀವ್ ಹೇಳೋದು ನಿಜಾನೇ. ಅಪ್ಪ ಮನೆಯಿಂದ ಹೊರಗಡೆ ಹೋಗುವಾಗ ಅದೃಷ್ಟದ ಮುಖಾನೇ ನೋಡ್ಕೊಂಡು ಹೋಗೋದು. ಏನಂದ ಇನ್ನೊಂದ್ಸಲ ಹೇಳು. ಅದೃಷ್ಟ ನಮ್ಮ ಕಡೆಗಿದೆ ಅಂದೆ. ಯು ಆರ್ ರೈಟ್, ಅದೃಷ್ಟ ನಮ್ಮ ಕಡೆಗೆ ಇದೆ. ನಾವು ತೋಡಿದ ಕೆಟ್ಟದಲ್ಲಿ ಆ ಶ್ರಾವಣಿ ಸುತ್ತಿ ಬಳಸಿ ಬಂದು ಬಿತ್ತಿದ್ದಾಳೆ. ಇನ್ನಿರೋದು ಆ ಸುಬ್ಬು. ಅವನು ಈ ಮನೆಗೆ ಬಂದು ಹೋಗಿ ಮಾಡಿ ವೀರುಗೆ ಕ್ಲೋಸ್ ಆಗಿರೋದನ್ನ ಮೊದಲು ಕಟ್ ಮಾಡಬೇಕು. ಡೋಂಟ್ ವೆರಿ ಮಾಮ್, ಸುಬ್ಬುನ ಮನೆಯಿಂದ ಆಚೆ ಹಾಕೋ ಟೈಮ್ ಬಂದೇ ಬರುತ್ತೆ. ಇವತ್ತು ಯಾರು ನಾನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿರಿಲ್ವಾ? ಸುಮ್ಮನೆ ನಂಗೆ ಯಾಕೆ ತೊಂದರೆ ಕೊಡ್ತೀರಾ? ಹೋಗಿ ಮನೆಯಿಂದ ಆಚೆ. ಅಲ್ಲ ಯಜಮಾನ್ರೆ, ನಾನು ಆಗಲೇ ಆಡಿದ ಮಾತು ಎಲ್ರಿಗೂ ಹೊಟ್ಟೆಲಿ ಬೆಂಕಿ ಬಿದ್ದಿರಬೇಕು. ಬೀಳದೆ ಇನ್ನೇನಾಗುತ್ತೆ? ಸತ್ಯ ಅಂತ ಹೇಳಿದ್ರೆ ಎಲ್ಲರಿಗೂ ಹತ್ಕೊಂಡು ಉರಿಯೋದೆ. ನಾನೇನಾದರೂ ಅನ್ಬಾರ್ದನ್ನ. ಅವನೇನಿದ್ರು ಬರೀ ಮಿನಿಸ್ಟ್ರು ಮನೆಯಲ್ಲಿ ಕೆಲಸ ಮಾಡೋನು. ಅವನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಮೆರೆಸಬೇಡಿ ಅಂತ ಹೇಳಿದೆ. ಅಲ್ಲ, ಅವನೊಬ್ಬನೇ ನಮಗ ಈ ಮನೆಯಲ್ಲಿ? ನನ್ನ ಮಗನೂ ಇದ್ದಾನೆ. ಮನೆ ಅಳಿಯ ಅಂತಂದ್ರೆ ಮಗನಿಗೆ ಸಮಾನ ಅಂತಾರೆ. ಆದರೆ ಅವನನ್ನ ಮೂಲೆ ಗುಂಪು ಮಾಡಿ ನಿಮ್ಮ ಮಗನ ಮಾತ್ರ ಪಟ್ಟಕ್ಕೇರಿಸಿ ಕಿರೀಟ ಇಟ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.